ಯಾಕೆ ಪಿಕ್ತೇಮ್ಮ ಏನು ಜಾರ್ಗೆ ಬಿದ್ದುಬಿಟ್ರೆ ಏನಿದು ಮಕ ಹಿಂಗಾಗದೆ ಯಾಕೆ ಪಿಕ್ತೇಮ್ಮ ನೋಡ್ಕೊಂಡು ಕೆಲಸ ಮಾಡೋದಲ್ವಾ ನೋಡಿ ಅದು ಕಣ್ಣು ಹೊಟ್ಟೆಲ್ಲ ಹೆಂಗೆ ಓದ್ಕೊಂಡಿದ್ದಾವೆ ಅಂದ್ಬಿಟ್ಟು ಅಯ್ಯೋ ಜಾರ್ ಬೀಳಕ್ಕೆ ಹೋಗಿದ್ನ ಸುಮ್ಕಿರಿ ನಮಗೆ ನೆಮ್ಮದಿ ಇಲ್ಲ ಪಿಕ್ತೇಮ್ಮ ನಿಜವಾಗ್ಲೂ ಆಲ್ಮನೆ ದೇವರು ನಮಗೆ ಸಾವನಾರ ಕೊಡಕ್ಕಿಲ್ಲ ತೆಗೆ ಒಂದೇ ಸತಿ ನಿಗದ್ಕೊಬಿಡೋದ ಅಂದ್ರೆ ನಮಗೆ ನೆಮ್ಮದಿ ಸಾಯಕ್ಕೂ ಗೊತ್ತಿಲ್ಲ ಇರಕ್ಕೂ ಗೊತ್ತಿಲ್ಲ ನಂಗೆ ಆಯ್ತದೆ ಕಂತೆ ಹೋಗಿ ತೆಗೆ ಅಯ್ಯೋ ಯಾ ಮುಂಡಕ್ಕೆ ಬೇಕು ಯಾಡೆ ಬರತ್ತೆಗೆ ಏನು ಹಣೆ ಬರತ್ತಂದಿದ್ದಾನ ಏನನ್ನ ಅನ್ಕತೆ ತೆಗೆ ಯಾಕೆ ಪಿಕ್ಕೆಮ್ಮ ಯಾಕತ್ತೀರಿ ಸುಮ್ಮನಿರಿ ಅಳ್ಬೇಡಿ ನೀವು ಅಳ್ತಾ ಕೂತ್ಕೊಳ್ಳಿವ್ರಿ ಪಪ್ಪ ಯಾಕೆ ಪಿಕ್ತೆ ಮತ್ತೀರಿ ನೀವು ಹಾಂ ಯಾಕತ್ತೀರಿ ನೀವು ಅಳ್ಗಿಳ್ಬೇಡಿ ನೀವು ಏನಾಯ್ತು ಯಾಕತ್ತೀರಿ ಅಲ್ಲಕ್ಕಂದು ಬಿಟ್ಟೆ ಮತ್ತೆ ತಪ್ಪಾಗಿರೋ ಮಕ್ಕಳಿಗಿರಿ ಉಗಿಸ್ಕೊತೀನಿ ನಾನು ಒಂದು ವಾರ ಭಾನುವಾರ ಮಾಡೋಕ್ಕಾಯ್ಕಿಲ್ಲ ಮಾಗ ಶುಕ್ರವಾರ ಮಂಗಳವಾರ ಎಲ್ಲ ವಾರ ಮಾಡ್ತಿದ್ದೆ ತಾರ್ಸ್ಕೊಂಡು ಗುಡ್ಸ್ಕೊಂಡು ಈಗ ಆಯ್ಕಿಲ್ಲ ನಡ ನೋವು ಬಗ್ಗಕ್ಕಾಯ್ಕಿಲ್ಲ ಮಂಡಿ ನೋವು ನನ್ನ ಬಂಧನ ಯಾರಿಗೂ ಬೇಡ ಅಷ್ಟೊಂದು ಬಂಧನ ಅನ್ಭವಿಸ್ತಾ ಕುಂತೀನಿ ಕಂಡ್ಬಿಟ್ಟೆಮ್ಮ ನಾನು ನಿಜವಾಗ್ಲೂ ಅಷ್ಟೊಂದು ನೋವು ಅನ್ಭವಿಸ್ಕೊಂಡ್ರುವೆ ನಾನು ಅವನಿಗೆ ಒತ್ತೊತ್ತು ಬೇಯಿಸ್ಕೊಂಡು ನಾನು ಮಾಡ್ಕೊಂಡು ಹೋಯ್ತಾ ಇಲ್ವಾ ವಾರ ಭಾನುವಾರ ಮನೆ ಸಿಟ್ಟಿದ್ದು ತಡು ಮನೆ ಸಿಟ್ಬಿಡೋದ ಅಂದ್ಬಿಟ್ಟು ರಾಷ್ಟ್ರದ ತರಕಾರಿ ಎಲ್ಲ ಹಾಕಿ ಬೇಳೆಕಾಳು ತರಕಾರಿ ಎಲ್ಲ ಹಾಕಿ ಸಾರು ಮಾಡಿದೆ ಹಿಟ್ಟು ಮಾಡಿಕೊಟ್ಟೆ ಉಂಡ್ರು ಅನ್ನನೂ ಉಂಡ್ಬಿಟ್ಟು ಮನೆ ಕೊಂಡ್ರು ನಾಳೆಗೆ ಬೆಳಿಗ್ಗೆ ಬಾಡ್ತೀನಿ ಅಂದರು ನಾನು ಹೇಳಿನಿ ರಾತ್ರಿ ಹೊತ್ತೆಯ ಬೇಡ ಕಂಡ ಮರೆಯ ಒಂದು ವಾರ ಆಗದೆ ಮನೆ ಸೀಟಿ ಮನೆಯೆಲ್ಲ ಗಲೀಜು ಹಿಡ್ದೋಗದೆ ಯಾರು ಮನೆಗೆ ಬಂದ್ರೆ ಏನು ಅನ್ನಕ್ಕಿಲ್ಲ ಇದೇನು ಹಿಂಗೆ ಜಯಕ್ಕೆ ಹಿಂಗೆ ವಾಗ್ತಾನ ಮಾಡೋಳೆ ಹಿಂಗೆ ಮನೆ ಮಡಿಕೊಂಡವಳೆ ಅನ್ನಕ್ಕಿಲ್ವ ನೋಡು ಸಾಸರಿಲ್ದ ಒತ್ಕೊಂಡು ಮನೆಯೇ ನೋಡೋಕ್ಕಾಯ್ಕಿಲ್ಲ ಅಂತ ಅಂತಾರೆ ನೀನು ಒತ್ತಾಗ ತಕಬ ಬೆಳಿಗ್ಗೆಗೆ ಸಾರು ಇರ್ತದೆ ಅಕ್ಕಿ ಹಾಕ್ತೀನಿ ನಾನು ಅಂತ ಅಂದೆ ಕಂಡ್ಬಿಟ್ಟೆಮ್ಮ ಸರಿ ಅಂತ ಅಂದ ರಾತ್ರಿ ಹೊತ್ತು ಅಂದಮೇಲೆ ನಾನು ಎದ್ದೆ ಹೊತ್ತಿಗೆ ಎದ್ದು 5 ಗಂಟೆ ರಾತ್ರಿಗೆ ಎದ್ದೆ ಎಲ್ಲನೂ ತೊಡ್ಕೊಂಡು ಗಿಡ್ಕೊಂಡು ತಾರಿಸ್ಕೊಂಡು ಎದ್ದು ಒಂಚೂರು ಕಾಫಿ ಕಾಯಿಸ್ಕೊಟ್ಬಿಟ್ಟು ಎಲ್ಲನೂ ಒಕ್ಕಡಿನ ಸಾಸರೆ ಎತ್ತದೆ 10 ಗಂಟೆ ಆಯಿತು ಇನ್ನು ಮನೆ ಸೀಟಿತ್ತಿಲ್ಲ ಹಂಗೆ ಬಟ್ಟೆ ಇದ್ವರ ತಡೆದೋಸಿ ಬಟ್ಟೆ ಒಗ್ದಾಕ್ಬಿಟ್ಟು ಆಮೇಲೆ ಸೀಟ್ಬಿಟ್ಟು ನೀರು ಇಟ್ಕೊಬಿಡೋದು ಅಮ್ಮಗೆ ಬೆಳಗ್ಬಿಟ್ಟು ಆಮೇಲೆ ನೀರು ಇಟ್ಕೊಂಡ್ರೆ ಆಯ್ತದೆ ಬಟ್ಟೆ ಒಗ್ಬಿಟ್ಟು ಅಂದ್ಬಿಟ್ಟು ಬಟ್ಟೆ ಇದೆ ಒಂದು ಬಟ್ಟೆ ಬಿದ್ದಿದ್ದ ಒಂದು ವಾರದಿಂದ ನಾನು ಹೊಲ್ತಾಗಿಲ್ತಕ್ಕೆ ಹೋಯ್ತಿದ್ನಲ್ಲ ಬಟ್ಟೆ ಒಗ್ದಿತ್ತಿಲ್ಲ ಒಂದು ಬಟ್ಟೆ ಬಿದ್ದಾವಲ್ಲ ಒಗ್ದಾಕ್ಬಿಡೋದು ಅಂದ್ಕೊಂಡು ಕೂತ್ಕೊಂಡು ಒಗ್ದಾಕುದ್ನ ಒಗ್ದ್ಬಿಟ್ಟು ಒಳಗೆ ಬಂದೆ ಕೈಲಿ ಆಲೆ ಕರಿ ಕವರ್ ತಗೊಬಂದ ಮಾಡಿಬಿಡು ಬಿರ್ನಿ ಅಂದ ಅಯ್ಯೋ ಮರೆಯ ಏನು ಹಿಂಗೆ ಅಂತೇವಿ ಈಗ ಬಟ್ಟೆ ಒಗ್ದಾಯ್ತು ಇರು ಒಂದು ಗಳಿಗೆ ಬಾಯಿ ಮುಚ್ಕೊಂಡು ಮನೆ ಇನ್ನು 4 ಪಾತ್ರೆ ಬೆಳಗ್ಬಿಟ್ಟು ಮನೆ ಸಿಟ್ಬಿಟ್ಟು ನೀರು ಇಟ್ಕೊಂಡು ದೀಪ ಕಸ್ಬಿಟ್ಟು ಮಾಡ್ತೀನಿ ತಂಗ್ಳ ಹೆಸ್ರಿಗೆ ಅಕ್ಕಿ ಹಾಕೀನಿ ಹೋಗು ಉಣ್ಣೋಗು ಅಂತ ಅಂದೆ ಕಂಬಿಗ್ರೆ ಅನ್ನ ಆಯಿತು ಹೋಗ್ಲಿ ಬಿಡತ್ತಾಗೆ ಅಂದ್ಬಿಟ್ಟು ಬಿರು ಮಾಡೋದು ಅಂದ್ಕೊಂಡು ತಾರಿಸಿ ಇವು ಎಲ್ಲನೂ ಮನೇನ ಹೊರ್ಸ್ಕೊಬಂದೆ ಬೆಳಗ್ದೆ ತಡೆನ ಹೋಗು 2 ಚಮ್ ನೀರು ಬಗ್ಗಿಸ್ಕೊಂಡು ಬಂದು ದೀಪ ಕಸ್ಬಿಟ್ಟು ಬಂದು ಕೂತ್ಕೊಂಡೆ ಕಂಡ್ಬಿಟ್ಟೆಮ್ಮ ಬಂದು ಕೂತ್ಕೊಂಡು ಅಷ್ಟನ್ನ ಬಂದ ಆಯ್ತಾ ಅಂದ ಇಲ್ಲ ಕಣ್ರಿ ಇನ್ನೂ ಮಾಡಿಲ್ಲ ಈ ತಾರಿಸಿ ಗುಡಿಸಿ ಆಯಿತು ದೀಪ ಕಸಿನಿ ಮಾಡ್ಕೊಟ್ಟನು ಸುಮ್ಮನೀರು ಸುಸ್ತಾಯ್ತದೆ ಒಂದು ಗಳು ಕೂತ್ಕೊತೀನಿ ಹೋಗು ಒಂದಿಷ್ಟು ಅನ್ನದೆ ಈ ಕೊಟ್ಟನು ಉಣ್ಕೊಳ್ಳಿ ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀನಿ ಅಂತ ಅಂದಿದ್ದು ಅಷ್ಟೇ ದೊಣ್ಣೆ ತಗೊಂಡು ಏಕ ಮುಖ ಹಿಂದು ಮುಂದು ನೋಡ್ದಂಗೆ ಒಡೆಯಕ್ಕೆ ಬಂದ ಯಾಕೆ ಹೊಡೆದೇ ನೀನು ಅನ್ಕೊಂಡು ತಪ್ಪಿಸ್ಕೊಂಡೆ ಕಂಡ್ಬಿಟ್ಟೆ ಮಾಡಿ ತಪ್ಪಿಸ್ಕೊಂಡ ಅದಾದಮೇಲೆ ಕೂತ್ಕೊಂಡು ನೀನು ಮಾಡಿ ನನಗೆ ಮಾಡಿಸ್ಕೊಳ್ಳೋ ಗೊತ್ತು ನನಗೆ ಯಾರ ಕೈಲಿ ಮಾಡಿಸ್ಕೋಬೇಕು ಅಂತ ನನಗೆ ಗೊತ್ತು ಹಂಗೆ ಹಿಂಗೆ ಅಂದ್ಕೊಂಡು ಅನ್ನ ಹೋಗಿ ಮಾಡಿಸ್ಕೋಗು ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ನನ್ನ ಕಷ್ಟ ನೀನು ಅರ್ಥ ಮಾಡ್ಕೊಳ್ದಾದ್ಮೇಲೆ ನೀನು ಸುತ್ತ ಬಳಸ್ಕೊಂಡು ಹೋಟ್ಲ ಟೀ ಬೋಣ ಕುಡ್ಕೊಂಡು ಟೀ ಕುಡ್ಕೊಂಡು ಬೋಣ ತಿನ್ಕೊಂಡು ನೀನು ಇಷ್ಟು ಮಾತಾಡೋನು ನೀನು 12-20 ಮನೆಯಲ್ಲಿ ನಾನು ಭಂಗ ಮಾಡೋಳು ನಾನು ಎಷ್ಟು ಮಾತಾಡ್ಬೇಕು ಮರೆ ಹಿಂಗೆ ಆಡ್ತೀಯಲ್ಲ ನೀನು ಇರು ನಾನು ಮಾಡೋಕ್ಕಿಲ್ಲ ಅನ್ನ ಮಾಡ್ತೀನಿ ಸುಮ್ಕಿರಿ 5 ನಿಮಿಷ ಟೈಮ್ ಕೊಡು ಸುಧಾರಿಸ್ಕೊಂಡು ಮಾಡ್ತೀನಿ ಅಂದರೆ ನೀನು ಮಾಡಿದ್ರೆ ಒಂದು ಓಣೆ ನಾನು ಇರೋಕ್ಕಿಲ್ಲ ನಾನು ನಮ್ಗೆ ಗೊತ್ತು ಕಣ ಹೆಂಗೆ ಮಾಡಬೇಕು ಮುಟ್ಟಬೇಕು ಅಂದ್ಕೊಂಡು ಫ್ರಿಜ್ಜಲ್ಲಿ ಇದ್ದಿದ್ದು ಕವರ್ ತಗೊಂಡು ಹೊಂಟೋಗಾರ ಬಿಟ್ಟೆಮ್ಮ ಸರಿ ಬಿಟ್ಟೆಮ್ಮ ಎಲ್ಗೋಗಿದ್ರು ಹೇಳ್ಕೊಟ್ಟಂಗೆ ಕೇಳಿ ಬಿಟ್ಟೆಮ್ಮ ನಮ್ಮನ್ನ ಒಂದೊಂಥರದ ಹೊಟ್ಟೆ ಉತ್ಸಾರ ಬಿಟ್ಟೆಮ್ಮ ಇವರು ತಗೊಂಡು ಹೋಗಿ ಕಾಳಿ ಕೈಲಿ ಕೊಟ್ಟು ಮಾಡಿಸ್ಕೊಂಡು ಇವನು ಉಂಟ ಕುಂತ್ಬಿಟ್ಟವನೆ ಸರಿಯಾ ನನಗೆ ಗೊತ್ತಿಲ್ಲ ನಾನು ಇದೇನು ಬಾರ್ ತಗೊಂಡು ಎಲ್ಲಿಗೆ ಹೊಂಟೋದ್ರು ಅನ್ಕೊಂಡು ಚೆನ್ನಾಕೊಂಡು ಮನೆ ತಕ್ಕ ಹೋದೆ ಇನ್ನು ಯಾರ ಮನೆ ತಕ್ಕ ಅವ್ನು ಒಯ್ಕಿಲ್ಲ ಹೋದ್ರು ಚೆನ್ನಾಕೊಂಡು ಮನೆ ತಕ್ಕ ಹೋಯ್ತಿದ್ನಲ್ಲ ಅಂದ್ಬಿಟ್ಟು ಓಡೋದೆ ಚೆನ್ನಾಕ ರಾವಣನ ಬಂದಿತ್ತ ಅಂತ ಕೇಳ್ದೆ ಕಣ ಬಿಟ್ಟೆಮ್ಮ ಇಲ್ಲ ಕನಕ ಬಂದೇ ಇಲ್ಲ ಇವತ್ತು ಅವ ಅಣ್ಣನ ನೋಡೇ ಇಲ್ಲ ಮನೆ ತವೆ ಇವನಿ ಅವ್ನು ಬಂದೇ ಇಲ್ಲ ರಾಮಣ್ಣ ಅಂತ ಅಂದ್ಲು ನನಗೆ ಜೀವ ಬಡ್ಕೊಳಕ್ಕಾಗ್ಬಿಡ್ತು ಯಾಕೆ
ಮಾಡುವುದಿ ಕೆರೆ ತುಂಬದೆ ಕವಲೆ ತುಂಬದೆ ಕಟ್ಟೆ ತುಂಬದೆ ಒಳ್ಳೆ ನೋವು ಹರಿತದೆ. ನಾನು ಕಲಿಸ್ತೀನಿ ನಿನ್ಗೆ ಅಂದ್ಬಿಟ್ಟು ಏನಾರು ಮಾಡಿ ಹಿಡ್ಕೊಬಿಟ್ನ. ಹಿಂಗೆ ಅನ್ಕೊಳಕ್ಕೆ ಏನು ಕಾರಣ? ಈಗ ಒಂದು ವಾರದಲ್ಲಿ ಒಂದು ಹೊತ್ತಿನಲ್ಲಿ ಎತ್ತು ಕೂತ್ಕೊಂಡು ಅಳ್ತಾ ಕುಂತಿದ್ದ. ಒಳಗೆ ಬಿದ್ದುಬಿಡ್ತೀನಿ ನಾನು ಹಂಗೆ ಹಿಂಗೆ ಅಂತವ. ಅಯ್ಯೋ ಹಿಂಗೇನಾರು ಮಾಡ್ಕೊಬಿಟ್ನ ಅಂದ್ಕೊಂಡು ಬಿತ್ತಮ್ಮ. ಒಂದು ಊರನ್ನ ಗರ 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 ಒಂದು ಬೀದಿ ಬಿಟ್ಟಿಲ್ಲ, ಒಂದು ನಮ್ಮ ಊರು ಒಂದು ಎಲ್ಲೂ ಮೂಲೆ ಯಾವ ಜಾಗನೂ ಬಿಟ್ನಿಲ್ಲ. ಗರ ಗರ ಗರನ ಸುತ್ತಬಿಟ್ಟು ಪಾಪ ಅಕ್ಕ ಚೆನ್ನಕ್ಕ ಒಂದು ಕಡೆಗೆ ಹೋಗಿ ಹುಡುಕ್ತು, ನಾನು ಒಂದು ಕಡೆಗೆ ಹುಡುಕ್ತೇಕಂಡು ಬಿಟ್ಟೆಮ್ಮ. ಹಿಂಗಾಗಿ ಕೆಂಪಿಗೆ ಫೋನ್ ಮಾಡ್ಕೊಂಡು ನಾನು ಹೊತ್ಕೊಂಡು ಕರ್ಕೊಂಡು ನಿಮ್ಮ ಅಪ್ಪ ಎಲ್ಲ ಹೊಂಟೋಗೋದೆ ಅಂತ ನಾನು ಹೊತ್ಕೊಂಡು ಕರ್ಕೊಂಡು ನಿಂತ್ಕೊಂಡ. ಅವಳೊಳಗೆ ಹಿಡ್ಕೊಬಿಟ್ಲೆ. ಅಷ್ಟೊತ್ತು ಚೆನ್ನಕ್ಕ ಓಡ್ ಬಂದ್ಬಿಟ್ಟು ಅಯ್ಯೋ ಯಾಕೆ ಹೇಳ್ತಾ ಇದೆಯಾ ಪುಣ್ಯಕಿತಿ, ಅಲ್ಲಿ ಕಾಳಿ ಮನೆಯಿಂದ ಬತ್ತಿದೆ ರಾಮಣ್ಣ ಅಂತ ಅಂದ್ಲು ಕನಕ. ಆಗ ಹೋಗಿ ನಾನು ಯಾಕೆ ಹೋಗಿದ್ದೆ ನೀನು ಅಂದರೆ, ನಾನು ಹೋಗೋನೆ ನಾನು ಮಾಡಿಸ್ಕೊ ಉಣ್ಣನೆ, ನೀನು ಮಾಡೋಕ್ಕೆ ಇಕ್ಕಾಗಿಲ್ಲ ಅಂದಮೇಲೆ ನಾನು ಯಾರ ಕೈಯಾರು ಮಾಡಿಸ್ಕೊ ಉಣ್ತೀನಿ, ನಿನಗೇನೋ ಬಟ್ಟಿ ಅಂದ್ಬಿಟ್ಟು ಎತ್ತಿ ಕಣ್ಣಾಟ ಸೇರಿಸಿ ಹೊಡೆದ್ಬಿಟ್ನಲ್ಲ ಬಿಟ್ಟೆಮ್ಮ. ಬಿಟ್ಟೆಮ್ಮ ಹಿಂಗ ಬುದ್ಧಿ ಕಲಿಯೋದು? ಅವಳಿಗೆ ಬುದ್ಧಿ ಬೇಡವಾ ಬಿಟ್ಟೆಮ್ಮ? ಇವ್ನು ತಗೊಂಡೋಗಿ ಸರಿ ಗಣಸು ಬಾಡ್ಕೊಟ್ಟು ಅಂದ್ಬಿಟ್ಟು ಮಾಡಿಸ್ಕೊ ಉಣ್ಬೇಕಾಗಿತ್ತ. ನಾನು ಪಾರಿಂಗ್ ಮೇಲೆ ಮಡಗಿವ್ನಿ, ನಾನು ಅಲ್ಲಿ ಮಡಗಿನಿ ಇಲ್ಲಿ ಮಡಗಿನಿ ದುಡ್ಡ ಅಂತಾಳೆ. ನನ್ನ ಗಂಡನ ಕೈಲಿ 1 kg ಬಾಡ್ ತರ್ಸ್ಕೊಂಡು ತಿನ್ಬೇಕಾಗಿತ್ತೆ. ಅವಳು ಗತ್ಕಟ್ಟವಳು ಇವಳು ತಿನ್ನೋಳು ಅವಳೇ. ಹೋಗು ನೀನು ಎಡ್ತಿರೋ ಮಾಡಿಸ್ಕೊಂಡು ಅಂತ ಅದ್ರಸ್ಕೊಳ್ಸೋಳು. ಅದು ಬಿಟ್ಬಿಟ್ಟು ಮಾಡಿಕ್ಬೇಕು ಅನ್ನೋದು ಏನಿದೆ ಅದು ಬಿಟ್ಟೆಮ್ಮ. ಇವಳು ಏನೋ ಏನೋ ನಡೀತದೆ ಅವ್ರಿಬ್ರು ಮಧ್ಯದಲ್ಲಿ, ಏನೋ ಸಂಬಂಧ ಅದೇ. ಇಲ್ಲ 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 ಚು ಬಿಟ್ಟೆಮ್ಮ. ಅವಳು ಬಾಯಲ್ಲಿ ಬಳ ಬಳ ಅನ್ಬೋದು ಸರಿಯಾ. ಅವಳು ಅಂತೆ ಬುದ್ಧಿ ಹೇಳಲ್ಲಕ್ಕ ಸುಮ್ಕಿರಿ. ಎಲ್ಲೋ ಹೋಗು ಆಗಿರ್ದಿರ್ಬೇಕು ಅಣ್ಣ ಅದಕ್ಕೆಲ್ಲ ಮಾಡ್ಕೊಟ್ಟವ್ರೆ ಕತೆ ಸುಮ್ಕಿರಿ ಇಲ್ಲಕನ. ಇಲ್ಲ ತೂ ಹಂಗೆಲ್ಲ ಮಾತಾಡ್ಬಿಡಿ. ಅವಳು ಅಂತೆ ಬುದ್ಧಿ ಕಲ್ತಿಲ್ಲಕಂತೆ. ಅಯ್ಯೋ ನಿಮ್ಗೆ ಗೊತ್ತಿಲ್ಲಕಂತ ದೊಡ್ಡ ಬಿಗ್ರೆ ಗೊತ್ತಿಲ್ಲ ಯಾವ್ಯಾವ ನಾಟಕ ಆಡ್ತಾರೆ ಅಲ್ಲಿ ಅಂತ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ದೇವ್ರಣ್ಣಗೆ ಗೊತ್ತಿಲ್ಲ. ಅಷ್ಟಕ್ಕೆ ಹೊಡಿಬೇಕಾಗಿತ್ತು ನನ್ನ. ಮತ್ತೆ ಅವಳು ಸುದ್ದಿ ಹತ್ರ ಸಾಕು ಹೊಡಿತಾನೆ. ಅವ್ಳಿಗೆ ಏನಾರು ಒಂದು ಚೂರು ಅಂದ್ರೆ ಸಾಕು ಹೊಡಿತಾನಲ್ಲ. ಯಾಕೆ ಕಾಣಕನವ ಅದೇನು ಬುದ್ಧಿ ಕಲ್ತಿರೋದು ಅಣ್ಣ ಈ ವಯಸ್ಸಲ್ಲಿ ಬೆಲೆ ಹಾಕ್ಬೇಕು ಒಟ್ಟು ಕಾಳಿ ಅಂತೇಳಲ್ಲ ಮಾತ್ರ. ಅದಂತೂ ಸತ್ಯ, ನಂಬಕ್ಕಿಲ್ಲ ನೀವು. ಅದಕ್ಕೆ ಮಕ್ಕಳೆಲ್ಲ ಊದ್ಕೊಬಿಡ್ತಾ ಹೇಳೋಕ್ಕಾಗಿಲ್ಲ. ನನ್ಗೆ ಕುಂತೋಳು ಹೊಡೆದಷ್ಟು ಕುತ್ಕೊಂಡೋಳು ಮೇಕಿ ತಲೆ ತಿರುಗಿ ತೆಗ್ದಷ್ಟು ದೂರ ಬಿಸಾಕ್ತಂಗೆ ಆಗ್ಬಿಡ್ತು. ಅದಕ್ಕೆ ಮಾಡ್ಕೊಂಡು ಉಂಡ್ಲಿ ಅನ್ಕೊಂಡಂಗೆ ಬಂದೆ. ಇರಿ ಏನಂತೀರಿ, ಗಂಗೆ ಮನೇಲೋ ಇಲ್ಲಿ ಓಡಾಡ್ಕೊಂಡಿರಿ. ಹೊಸಿ ದಿವಸ ಏನು ತಿಳುವಳಿಕೆ ಬೇಕು, ಏನಂಗೆ ಹೊಡೆಯೋದು ಬಡಿಯೋದು ಅಂತ. ಏನು ಹೊಡೆದಿರೋ ಹೆಚ್ಚು ಕಮ್ಮಿನೇ ಆಗೋಯ್ತು. ಯಾರವಣೆ ಏನು ಗೊತ್ತಾಯ್ಕಿಲ್ವೇ? ಅವ್ರನ್ನ ಅಂತ ಕೂತಿದ್ದೀರಲ್ಲ, ಅವ್ರು ಇಟ್ಟು ಸೊಪ್ಪು ಬೇಯಿಸ್ಕೊಂಡು ಈ ವಯಸ್ಸಲ್ಲಿ ಅದೇ ಹೊಣೆ ಬರಂದರು. ಅವರು ಏನೋ ನನ್ನ ಗಂಡ ಅನ್ಕೊಂಡು ನೀವು ಆಸೆ ಮಾಡ್ಕೊಂತಾನೆ ಮಾಡೋದು. ಏನೋ ಒಂಚೂರು ಒತ್ತಾಗಿರ್ತಾನೆ ಏನಾಯ್ತಿತ್ತು. ಅಯ್ಯೋ ಎಲ್ಲ ನನ್ನ ಹಣೆ ಬರ. ಆ ಕಾಳಿ ಈಚೆ ಬಂದು ನಾನು ಹಿಂಗೆ ಬೇಯಿಸ್ಕೊಟ್ಟಾಳ ಅಂತ ಬೋದಿಕ್ಕೆ ಒಂದೊಂದು ಮಾತು ಬಿಡ್ಲಿಲ್ಲ ಕಂಡ್ಬಿಟ್ಟೇಮ. ನಿನ್ನ ಸೊಸೆ ಬಳಸ ಯೋಗ್ಯತೆ ಇಲ್ಲ. ಅದಕ್ಕೆ ನಿನ್ನ ಗಂಡು ಮಕ್ಳು ನಿನ್ನ ಸೊಸೆರೆಲ್ಲ ಕೈ ಕೊಟ್ಟು ಹೋಗಿರೋರು ನಿನಗೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ನಾನು ಏನು ಮಾಡೋದು ಬಿಟ್ಟೆಮ್ಮ. ನನ್ನ ಬಾಲ್ ಸಿಕ್ಕಿಲ್ಲ ಅಂತ ನಾನು ಹೇಳಿದ್ದೆ ಅಲ್ಲ ಅವ್ರಿಗೆ ಇರಬೇಡಿ ಅಂತ ಹೇಳಿದ್ನ ನನ್ನ ಮಕ್ಳಿಗೆ. ಆರಂಭ ಮಾಡಲಿ ಅಂತ ಒಯ್ಯಂತವಿದ್ದು ದುಡ್ಡೆಲ್ಲ ಕಿತ್ತಿ ಕೊಟ್ಟೆ. ಅದೇ ಅವ್ನಿಗೆ ಮಡಿಬಿಟ್ಟಾನೆ ಮನ್ಸಲ್ಲಿ ದುಡ್ಡು ಇಸ್ಕೊಟ್ಲು ಅಂತವ. ಅವನ ಕೈಲೂ ಮಾತು ಕೇಳಬೇಕು, ಜನಗಳ ಕೈಲೂ ಮಾತು ಕೇಳಬೇಕು. ಸೊಸೆ ಬಳಸ್ತಾ ಇಲ್ಲ ಸೊಸೆನ ಬಳಸ್ತಾ ಇಲ್ಲ ಅಂತ ಇದೇ ಒಡೆ ಬರಂತಾರೆ ನಮಗೆ. ಅದಕ್ಕೆ ಆಗಲಿಲ್ಲ ನನಗೆ, ಅದಕ್ಕೆ ಬಂದ್ಬಿಟ್ಟೆ. ಸರಿ ಸುಮ್ಮನಿರಿ, ಇರಿ ಒಂದು ವಾರ ಇರಿ. ಅವರೇ ಮಾಡ್ಕೊಂಡ ಗೊತ್ತಾಯ್ತದೆ. ಇರಿ ಒಂದು 4 ದಿವಸ ಒಂದು ವಾರ ಹೋಗಿರಂತೆ ಹೋಗಬೇಡಿ. ಈಗ ಒಂದು 15 ತಿಂಗಳ ಇರಿ. ಕೇಳದ ನೀನು ಹೋಯ್ಕೆ ಒಂದು ತಿಂಗಳಾರೆ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡೆ ಬಂದಿರೋದು ನಾನು. ಏನು ನಾನೇ ಸರಿಯೇ? ನಾನು ಕರಂಗೇಡಿ ನಾನು. ಇವ್ನು ಮಾತಾಡ್ಬಾರ್ದು ಮಾತು ಕಡಿಸ್ಬಾರ್ದು ಮಾತನ್ನೇ ಕಡಿಸ್ತಾನೆ ಕಂಡ್ಬಿಟ್ಟೆ. ಮನ್ಬಾರ್ದು ಮಾತನ್ನೇ ಆಡ್ತಾನೆ. ನನಗೆ ಒಸಿ ಬೇಜಾರು ಮಾಡೋಕ್ಕಿಲ್ಲ. ಮುನ್ಸ ನೋಯಿಸ್ತಾನೆ ಹಂಗೆ ಏನೇನೋ ಮಾತಾಡಿ. ಆಯಿತು ಸುಮ್ಮನಿರಿ ಬಿಟ್ಟೆ ಮಾಡಬೇಡಿ. ಸುಮ್ಮನಿರಿ ಆಯಿತು. ಸೋಬಿತಾ ಎಲ್ಲೋದ್ಲು? ಇಲ್ಲಿಗೆ ಬಂದಿದ್ದೀರಲ್ಲ, ಮನೆ ತಕ್ಕ ಹೋಗಿದೆ. ಎಲ್ಲೋದ್ಲು ಸೋಬಿತಾ? ಅಯ್ಯೋ ಸುಮ್ಮನೆ ಬಂದು ತಿರ್ಗಾಡ್ಕೊಂಡು ಎಲ್ಲೋ ಅತ್ತಾಗಿ ಓದ್ಲು. ಕಾಪಿ ಕಾಯಿಸ್ಕೊಟ್ಬಿಟ್ಟು ಓದ್ಲು. ಮುಡುಗನ ಕಾಪಿಯೇ ಬುಡಿ ಬೇಡ ಕಮ್ಮಿ ಬಂದ್ರೆ ಅವ್ಳು ಮುಡುಗ ಕೊಡ್ತಾಳೆ. ಸುಮ್ಕಿರಿ ಬೇಡ. ಅವಳು ಕೆಂಪಿ ಎಲ್ಲೋದ್ಲು? ಬಾಲ್ ತಕೋಗಳೆ. ಬೀಗರು ಯಾಕೆ ಹಿಂಗೆ ಪಾಪ ಹಿಂಗೆ ಮಕ್ಕೆಲ್ಲ ಊದೋದಂಗೆ ಆಗದೆ. ಹೋಗ್ರು ಒಂದು ಇಂಜೆಕ್ಷನ್ ಆದ್ರೂ ಮಾಡಿಸ್ಕೊಬ್ರಾಗಿ ನಡೀರಿ. ಓಟ್ ಬರದ ಮಾಡಿಸ್ಕೋಬೇಕು. ಆಯ್ತಲ್ಲ ನಡೀರಿ. ಮತ್ತೆ ನಡೀನೇ ಮಗ ಕರ್ಕೊಂಡು ಹೋಗದ. ನಡೀರ ಇಲ್ಲೇ ಕಿರಿಕಲ್ಲಿ ಡಾಕ್ಟ್ರ್ ಬಂದವ್ರೆ. ನಡ್ರಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿವ್ರಿ. ಸರಿ ಕಂಡ್ಬಿಟ್ಟೆಮ್ಮ. ಅಲ್ಲ ಬೀಗರು ಹಿಂಗೆ ಮಕ ಮುಸುಡಿ ನೋಡ್ದಂಗೆ ಹಿಂಗೆ ಹೊಡೆದವ್ರಲ್ಲ. ಸರಿ ಯಾರು ಬುದ್ಧಿ ಕಲ್ತಿರೋದು ಗೊತ್ತಾಯ್ಕಿಲ್ವ? ಅಯ್ಯೋ ಏನವ ಅಮ್ಮನೆ ಪಾಪ ಒಯ್ಯನ್ಗೋಸ್ಕರವ ಜೀವ ತೇತ ಕುಂತದೆ. ಹಿಂಗೆ ಈ ವಯಸ್ಸಲ್ಲಿ ಅದೇನು ಬುದ್ಧಿ ಕಲ್ತಿದಾರೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ದಿವಸ ಹೇಳ್ಬೇಕಾಗಿತ್ತು ಕಣ್ರಪ್ಪ. ಅದೇ ಹಳ್ಳಿ ಜೀವನದ ಸೊಬಗು ಅಂತ ಚಾನಲ್ ಎಲ್ಲ ಹೋದ್ಮೇಲೆ ಒಂದು ಚಾನಲ್ ಮಾಡಿತ್ತಿಲ್ವಾ? ಅನುಬಂಧದ ಅಲೆಗಳು ಸ್ಟೋರಿ ಶುರುವಾಗಿತ್ತು ನೋಡಿ. ಅದು ಸರಿಯಾಗದೆ 3 ದಿವಸದಿಂದ ವೀಡಿಯೋಗಳು ಬರ್ತವೆ. ಭಾಳ ಚೆನ್ನಾಗಿದೆ ಸ್ಟೋರಿ ಮಾತ್ರ. ಅದು ಮಿಸ್ ಮಾಡನೇ ಬೇಡಿ. ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ, ಭಾಳ ಅದ್ಭುತವಾಗಿ ಮೂಡಿ ಬರ್ತದೆ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಇಲ್ಲಿ ಹಾಕಿ ನೋಡಿ ಪಕ್ಕದಲ್ಲಿ ಹಳ್ಳಿ ಜೀವನದ ಸೊಬಗು ಅಂತ.
ಸುಮ್ಮನೆ ಲಿಂಕ್ ಎಲ್ಲ ಹಾಕೋದು ಬೇಡ, ಯಾಕೆ ತೊಂದರೆ ತಗೋಬೇಡದು ಅಂದ್ಬಿಟ್ಟು ಹಂಗೆ ನಾನು ಭಾಳ ಸೂಕ್ಷ್ಮವಾಗಿ ಈಗ ಅನುಭವಿಸಿರೋ ಸಾಕು ಅಂದ್ಬಿಟ್ಟು ಲಿಂಕ್ ಏನೂ ಆಗ್ತಾಯಿಲ್ಲ. ಯೂಟ್ಯೂಬ್ಗೆ ಹೋಗಿ ಹಳ್ಳಿ ಜೀವನದ ಸೊಬಗು ಅಂತ ಹೊಡೆದಾಕ್ಷಣ ಟಾಪಲ್ಲೇ ಬರ್ತದೆ, ಇದು ಮೇಲೆ ಕಾಣ್ತದೆ. ಸರಿರಪ್ಪ, ಇಲ್ಲಿ ಪಕ್ಕದಲ್ಲಿ ಹಾಕಿ ನೋಡಿ, ಈ ಥರ ಚಿತ್ರ ಇರ್ತದಲ್ಲ, ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಆ ವಿಡಿಯೋನ ನೋಡಿ, ಭಾಳ ಚೆನ್ನಾಗದೆ. ಆಮೇಲೆ ಇನ್ನೊಂದು ವಿಷಯ, ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ ಯಾಕೆ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿಲ್ಲ ಅರುಣ ಸೌಮ್ಯ ಸ್ಟೋರಿಯಾ ಅಂತ ಕೇಳ್ತಾ ಇದ್ದೀರಿ. ಅದು ಯಾಕೆಂದರೆ ಈಗ 2 ಸತಿ ಅದು ಪ್ರಾಬ್ಲಮ್ ಆಗಿ, ಆ ಪ್ರಾಬ್ಲಮ್ ಆಗಿರೋದಕ್ಕೆ ಇವೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದ್ದು. ಅದಕ್ಕೆ ಆ ಚಾನಲ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡೋದ, ಆಮೇಲಿಂದ ಮೇನ್ ಚಾನಲ್ ಬಂದಮೇಲೆ ಆ ಚಾನಲ್ ಡಿಲೀಟ್ ಮಾಡಿಬಿಡೋದು. ಅದರಿಂದ ಏನೋ ಅದು ಒಂಥರ ವೈರಸ್ನಂಗೆ ಆಗ್ಬಿಟ್ಟದೆ. ಮೊದಲೊಂದು ಸತಿ ಹೋಗಿ ಒಟ್ಟಿಗೆ ಬೇರೆ ಚಾನಲ್ಗಳು ಪ್ರಾಬ್ಲಮ್ ಆಗಿತ್ತಿಲ್ಲ, ಅದಾದಮೇಲೆ 2 ವರ್ಷ ಬಿಟ್ಕೊಂಡು ತಿರ್ಗಾ ಹೋಗಿ ಈಗ ಇವೆಲ್ಲ ಚಾನಲ್ಗಳು ಪ್ರಾಬ್ಲಮ್ ಅನ್ಬೋಸ್ತು. ಅದಕ್ಕೆ ಆ ಚಾನಲ್ ಮಡಿಕೊಳ್ಳೋದೇ ಬೇಡ. ಒಟ್ಟಿಗೆ ಮೇನ್ ಚಾನಲ್ ಹಳ್ಳಿ ಸೊಬಗು ಚಾನಲ್ ಬಂದಮೇಲೆ ಅದನ್ನ ಡಿಲೀಟ್ ಮಾಡಾಕ್ಬಿಡೋದ, ಚಾನಲ್ನೇ ಬೇಡ, ಇವಾಗ ಸೇಫ್ಟಿ ಮಡಿಕೊಳ್ಳೋದು ಅಂದ್ಬಿಟ್ಟಂಗೆ ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಕಣ್ರಪ್ಪ, ಸರಿರಾ? ಅದಕ್ಕೇ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತ, ಎಲ್ಲರೂ ದೊಡ್ಡ ಬುಂಡಮ್ಮ ಚಿಕ್ಕ ಬುಂಡಮ್ಮ ಸ್ಟೋರಿ ಹಾಕಿ ಅಂತ ಸುಮಾರು ಜನ ಕಮೆಂಟು ಮತ್ತು ಅದನ್ನ ಭಾಳ ಮಿಸ್ ಮಾಡ್ಕೊಂಡ್ರಿ. ಅದಕ್ಕೋಸ್ಕರವೇ ನಾನು ಇದರಲ್ಲಿ ಮಾಮೂಲಿ ಈಗ ನಡೀತಿರೋ ಸ್ಟೋರಿ ಇದೇ ಚಾನಲಲ್ಲಿ ಮುಂದುವರ್ಕೊಂಡು ಹೋಯ್ತದೆ. ಮೇನ್ ಚಾನಲು ಬರ್ತದೆ, ಒಂದು ತಿಂಗಳು ಹೊತ್ತಿಗೆ ಬರ್ತದೆ. ಬಂದ ಮೇಲೆ ಅದರಲ್ಲಿ ದೊಡ್ಡವ ಚಿಕ್ಕವನ ಬಾಲ್ಯ ಮತ್ತು ಅವ್ರ ತಂದೆ ತಾಯಿದು ಸ್ಟೋರಿ ಅಲ್ಲಿಂದವ ಒಂದು ಹಳೆಯ ಸ್ಟೋರಿ ಮಾಡೋದು ಆ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಕಣಪ್ಪ. ನನಗೆ ಈ ಐಡಿಯಾ ನನಗೂ ಬಂದಿತ್ತು, ಯಾಕೆಂದರೆ ಈ ಸ್ಟೋರಿ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಸೋದ್ಕಿಂತ ಇದರಲ್ಲೇ ಇದನ್ನು ಈ ಸ್ಟೋರಿ ಕಂಟಿನ್ಯೂ ಆಗೋಗಲಿ. ಇನ್ನೂ ಆ ಚಾನಲ್ ಬಂದ ಮೇಲೆ ಇದನ್ನ ಮಾಮೂಲಿ ಚಿಕ್ಕವ ದೊಡ್ಡವ ನಿಂಗಮ್ಮ ತಾಯಮ್ಮ ಸ್ಟೋರಿಯ ಅದರಲ್ಲೇ ಮುಂದುವರ್ಸ್ಕೊಂಡು ಇನ್ನೂ ಕಂಟಿನ್ಯೂ ಆಗಿ ಹೋಗೋದ ಅಂತ. ಈಗ ಒಂದು ಬಾಲ್ಯದಿಂದ ಹಿಡ್ದು ಇನ್ನು ಅದರಲ್ಲಿ ಮಾಮೂಲಿ ಬುಂಡಮ್ಮ ದೊಡ್ಡ ಬುಂಡಮ್ಮ ಈ ಸ್ಟೋರಿ ಭಾಳ ಇಷ್ಟಪಟ್ಟಿದ್ರಿ ನೀವು. ಅದನ್ನ ಫ್ಲಾಶ್ ಬ್ಯಾಕಲ್ಲಿ ತೋರಿಸಿ ಲೈಟಾಗಿ ತೋರಿಸಿವಿ ಅಲ್ವಾ, ಅದನ್ನ ವಿವರವಾಗಿ ದೊಡ್ಡವ ಚಿಕ್ಕವನ್ನ ತಂದೆ ತಾಯಿಯಿಂದನೂ ಆ ಸ್ಟೋರಿ ಅವ್ರು ಸತ್ತಿದ್ವು ಅದೆಲ್ಲ ಸ್ಟೋರಿ ಸಖತ್ತಾಗಿರ್ತದೆ. ಅದನ್ನ ಡೀಪಾಗಿ ಧಾರಾವಾಹಿ ರೀತಿ ಅದರಲ್ಲೇ ಕಂಟಿನ್ಯೂ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಆ ಚಾನಲ್ ಸರಿಯಾದ ಕೂಡಲೇ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ದಯವಿಟ್ಟು ನನಗೆ ತಿಳಿಸ್ರಪ್ಪ. ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ, ದಯವಿಟ್ಟು ನನಗೆ ನಿಮ್ಮ ಕಮೆಂಟ್ ಮಾಡಿ ಹೇಳಿ. ನನಗೆ ಅದನ್ನ ನನಗೂ ಅನಿಸಿದ್ದೆ ಫಸ್ಟು ಅದೇ, ಈ ಸ್ಟೋರಿಯ ಪಾಪ ಆ ಚಾನಲ್ ಈ ಚಾನಲ್ಗಿಂತ ಶಿಫ್ಟ್ ಮಾಡೋಕ್ಕಿಂತ ಇದ್ರ ಪಾಡಿಗೆ ಇದು ಬರ್ತಾ ಇರ್ತದೆ, ಅದು ಬರ್ತದೆ. ಅದು ನೋಡೋ ಬುಂಡಮ್ಮ ಮತ್ತು ಹಳೆ ಕಾಲದ ಸ್ಟೋರಿಗಳು ಅಯ್ಯ ಇವೆಲ್ಲ ಮಿಸ್ ಮಾಡ್ಕೊಂಡವ್ರಿಗೆ ಅದರಲ್ಲಿ ಒಂದು ಹೊಸ್ದಾಗೆ ಅಕ್ಕ ತಂಗಿ ಅಂತ ಒಂದು ಧಾರಾವಾಹಿ ಶುರು ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತದೆ ಏನು ಅಂತ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ಸರಿರಪ್ಪ, ಬರೋರ ಮತ್ತೆ ನಮಸ್ಕಾರ. ನಿಮ್ಮ ಪ್ರೀತಿ ಯಾವಾಗಲೂ ನಿಮ್ಮ ದೊಡ್ಡವನ ಮೇಲೆ ಹಿಂಗೆ ಇರಲಿ ಅಂತ ಬೇಡ್ಕೊತೀನಿ. ನಿಜಕ್ಕೂ 5 ತಿಂಗಳು ಗ್ಯಾಪ್ ಆದಮೇಲೂ ನೀವು ಇಷ್ಟು ಪ್ರೀತಿ ಕೊಡ್ತಾಯಿದ್ದೀರಿ. ನಿಜವಾಗ್ಲೂ ನನಗೆ ನಿಮ್ಮ ಪ್ರೀತಿಗೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತೇ ಯಾಕೆ ಹೇಳೋಕ್ಕೂ ಬರೋದಿಲ್ಲ, ನನಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಕ್ಕಿಲ್ಲ ನನಗೆ. ನಿಜವಾಗ್ಲೂ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಅಂತ ಬೇಡ್ಕೊತೀನಿ, ಅಷ್ಟೇ ನನಗೆ ಗೊತ್ತಿರೋದು ಕಣ್ರಪ್ಪ. ಸರಿ, ಮತ್ತೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಹಳ್ಳಿ ಜೀವನದ ಸೊಬಗು ಚಾನಲ್ನು ನೋಡ್ರಪ್ಪ, ತುಂಬ ಚೆನ್ನಾಗಿದೆ, ಅದಂತೂ ಮಸ್ತ್ ಸ್ಟೋರಿ, ನಾನು ಗ್ಯಾರಂಟಿ ಕೊಡ್ತೀನಿ, ಸಖತ್ತಾಗದೆ. ಸರಿರಾ, ಬರೋಣ ಮತ್ತೆ ನಮಸ್ಕಾರ.